ನನಗನಿಸ್ತು ನಾನು ಎಲ್ಲವನ್ನ ಬಲ್ಲಿದರಾಗಿದ್ರು. ಅವರು 16 ವರ್ಷ ಕಾಶಿಯಲ್ಲಿ ಓದಿ ಕೊಪ್ಪಳಕ್ಕೆ ಬಂದ ಮೇಲೆ ಕೊಪ್ಪಳದಲ್ಲಿ ಶಾಲೆ ಕಾಲೇಜು ಏನೂ ಇರಲಿಲ್ಲ. ಅವ್ರಿಗನ್ನಿಸ್ತಂತೆ, ನಾನು 16 ವರ್ಷ ಓದಿ ನಾನೊಬ್ಬ ಪಂಡಿತನಾದರೆ ಸಾಲದು, ನಾನು ಯಾವ ಸ್ಥಳದಲ್ಲಿರ್ತೀನಿ ಆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅನ್ನೋದು ಗುರುಗಳ ಸಂಕಲ್ಪ. ಅವಾಗ ಅವರು ಹಳ್ಳಿ ಹಳ್ಳಿಗೆ ಅಡ್ಡಾಡಿ 2 ರೂಪಾಯಿ 3 ರೂಪಾಯಿ ಎರಡೆರಡು ದಿವಸ 3 ದಿವಸ 2 ರೂಪಾಯಿಗೆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದರು. ಅವ್ರು ಎಷ್ಟು ಮಕ್ಕಳ ಬಗ್ಗೆ ಪ್ರೇಮ ಗುರುಗಳದಂದ್ರೆ, ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ. ಒಂದ್ಸಲ ನಮ್ಮ ಗದ್ದಿಗೆ ಮುಂದ ಅಲ್ಲೊಂದೆರಡು ಕಟ್ಟೆಗಳು, ಅಲ್ಲಿ ಯಾರೋ ಒಬ್ಬರು ಭಕ್ತರು ಮೀಸಲು ತುಪ್ಪ ತಂದು ಹಾಕಿದ್ರಂತ ಗದ್ದಿಗೆ. ಮೀಸಲು ತುಪ್ಪ ದೊಡ್ಡ ದೊಡ್ಡ ತಟ್ಟಿ, ಅವು ಆರತಿ ತಟ್ಟಿ ದೀಪದ್ದು, ಅದ್ರೊಳಗೆ ಮೀಸಲು ತುಪ್ಪ ಹಾಕಿ ಅವ್ರ ಮ್ಯಾಲ ಗುಡ್ಡಕ್ಕೆ ಹೋಗಿ ಬರೋದ್ರಾಗನ ಮಠದ ಹುಡುಗರು ಅವೆಲ್ಲ ತುಪ್ಪ ತಗೊಂಡು ನುಚ್ಚ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ಟಿದ್ರಂತ. ಅವ್ರ ಮ್ಯಾಲ ಹೋಗಿ ಬರೋದ್ರಾಗ ದೀಪನೂ ಇಲ್ಲ ತುಪ್ಪನೂ ಇಲ್ಲ. ಅವ್ರ ಭಕ್ತರಿಗೆ ಸಿಟ್ಟು ಬಂತಂತ. ಸಿಟ್ಟು ಬಂದು ಅಜ್ಜರ ಹತ್ರ ಹೋದ್ರಂತ, ನಿಮ್ಮ ಮಠದಾಗ ಏನು ಹುಡುಗರಿಗಿದ ಸಂಸ್ಕಾರ ಕಲ್ಸಿರಿ, ನಾವು ಗೌಶಿದ್ದಪ್ಪ ಅಜ್ಜಗ ಅಂತ ಹೇಳಿ ಮೀಸಲು ತುಪ್ಪ ತಂದು ಹಾಕಿದ್ವಿ, ಅವೆಲ್ಲ ಹುಡುಗರು ತಿಂದು ಹೋಗ್ಬಿಟ್ರು, ಆ ಹುಡುಗರು ಕರೆಸರಿ ಮೊದಲು ಮಠ ಬಿಡಿಸ್ರಿ ಅವ್ರಿಗೆ. ಅವಾಗ ಅಜ್ಜರ್ ಕೇಳ, ಏನ್ ಮಾಡಿದ್ರಿ? ಇಲ್ಲ, ನಮ್ಮ ಮನ್ಯಾಗ ಮೀಸಲು ತುಪ್ಪ ತಗೊಂಡ್ಬಂದು ಗೌಶಿದ್ದಪ್ಪ ಅಜ್ಜಗ ಅಂತ ಹಾಕಿದ್ವಿ, ಅವೆಲ್ಲ ಮಕ್ಕಳು ಉಂಡು ಹೋಗ್ಬಿಟ್ಟಾವು. ಅವಾಗ ಅಜ್ಜವ್ರೊಂದು ಮಾತು ಹೇಳಿದ್ರಂತ, ನೋಡು, ನೀ ಏನ್ ದೀಪಕ್ ಗೌಶಿದ್ದಪ್ಪ ಅಜ್ಜಗ ತುಪ್ಪ ಹಾಕಿದ್ಯಲ್ಲ, ಈಗ ಹುಡುಗರು ಉಂಡಾವ್, ಅಕಸ್ಮಾತ್ ದೀಪಕ್ ಹಾಕಿದ್ರ 6 ದೀಪಕ್ ನಿನ್ನ ತುಪ್ಪ ಮೀಸಲಾಗ್ತಿತ್ತು, ಮಕ್ಕಳು ಉಂಡವಲ್ಲ 6 ದೀಪಕ್ ಅದು ಮೀಸಲಾಗೈತು. ಅವ್ರು ಅಷ್ಟು ವಿದ್ಯಾರ್ಥಿಗಳ ಬಗ್ಗೆ ಪ್ರೇಮ. ಅಂತ ಪುಣ್ಯ ಪುರುಷನ ಪುಣ್ಯ ಸ್ಮರಣೋತ್ಸವದ ದಿವಸ ನನಗನಿಸ್ತು, ನಾನು ನಗಣ ನಾವು ಬಡತನದಿಂದ ಬಂದ್ವಿ. ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದ್ಲಿಕ್ಕಾಗಲಿಲ್ಲ. ನನಗಜ್ಜವರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸಿದ್ರು. ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ಉಳಿಬಾರ್ದು. ಗವಿಸಿದ್ದ ನನ್ನ ಜೋಳಿಗೆ ಒಳಗೆ ಎಷ್ಟು ಶಕ್ತಿ ಕೊಟ್ಟಾನ, ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ, ಅದು ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1000 ಮಕ್ಕಳಕ್ಕಂತ ಶುರು ಮಾಡಿದ್ವಿ. ಸುಮಾರು 2000 ಮಕ್ಕಳಾದ್ರು. ಈಗ 2000 ಮಕ್ಕಳು ಜಾಗ ಸಾಲಿಲ್ಲ, 3500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡಾವನ್ದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ, ಎಲ್ಲೆಲ್ಲಿ ಮಠದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 400-500 ಜನ ವಿದ್ಯಾರ್ಥಿಗಳು ಅವ್ರ ಹೆಸರು ಬರೆಸಿ ಹೋಗಿದ್ದಾರೆ. ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು 1 ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ. ಏನಂದ್ರೆ, ಸುಮಾರು 5000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು 5000 ಮಕ್ಕಳಿಗೆ ಹಾಸ್ಟೆಲು, ಜೊತೆಗೆ ಅವ್ರಿಗೆ ಒಂದು ದೊಡ್ಡದೊಂದು 3-4 ಸಾವಿರ ಜನ ಮಕ್ಕಳು ಕೂಡುವಂಥ
ಮತ್ತು ಊಟದ ಹಾಲ್ ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಎಲ್ಲ ಹಿರಿಯರು ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರ ಪ್ರೀತಿ ಪ್ರೇಮ ಹಿರಿಯರ ಸಹಕಾರ ಇರಲಿ. ಗವಿಸಿದ್ದ ನನ್ನ ಜೋಳಿಗೆ ಶಕ್ತಿ ಕೊಡಲಿ ಅಷ್ಟೇ ಬೇಡೋದು. ಇದನ್ನ ಎಷ್ಟು ಜಲ್ದಿ ಸಾಧ್ಯ ಇದೆನೋ ಅಷ್ಟು ಜಲ್ದಿ ಈ ಕಾರ್ಯಕ್ರಮವನ್ನು ಮುಗಿಸಿ 5,000 ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಗವಿಸಿದ್ದ ಅದೊಂದು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ ನೋಡ್ರಿ. ಒಂದು ಫೋನ್ ಮಾಡಿವಿ ಅಷ್ಟೇ, ನಾವು ಯಾರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ, ಏನೂ ಇಲ್ಲ.